ಸೊ ವೆಲ್ಕಮ್ ಟು ಮೈ ಫಸ್ಟ್ ಎಪಿಸೋಡ್ ಕುಕಿಂಗ್ ಚಾಲೆಂಜ್. 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಒಂದು ಬ್ಯಾಲೆನ್ಸ್ ಬ್ರೇಕ್ಫಾಸ್ಟ್ ಪ್ಲೇಟ್ ಅಂತ ಹೇಳ್ಬೋದು. ಕ್ವಿಕ್ ಆಗಿ ಆಯ್ತು, ತೋರಿಸ್ತಾ ಇಲ್ವಾ ಹೆಂಗಾಯ್ತು 15 ಮಿನಿಟ್ಸ್ ಒಳಗಡೆ ಅಂತ. ನೋಡಿ 8 o'clock ಆಗಿದೆ. ಈಗ ಶುರು ಮಾಡ್ತೀನಿ ನಾನು. ಅವಲಕ್ಕಿ ಮಾಡ್ಕೋತೀನಿ. ದಟ್ ವಿಲ್ ಬಿ ದ ಮೇಜರ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಪ್ಲೇಟ್ಗೆ. ಸೊ ಇವತ್ತು ನಾನು ನಮ್ಮ ಪ್ರೀಮಿಕ್ಸ್ ಯೂಸ್ ಮಾಡ್ಕೊಂಡು ಪೋಹ ಮಾಡೋಣ ಅಂತ ಅನ್ಕೊಂಡೆ. ವಾಟರ್ ಬಾಯ್ಲ್ ಆಗಷ್ಟು ವೆಜಿಟೇಬಲ್ಸ್ ಪ್ರಿಪೇರ್ ಮಾಡ್ಕೊತೀನಿ, ಬಿಕಾಸ್ ಫೈಬರ್ ಬೇಕಲ್ಲ. ಬರೀ ಕಾರ್ಬ್ಸ್ ತಿಂದ್ರೆ ಶುಗರ್ ಸ್ಪೈಕ್ ಆಗಿಬಿಡುತ್ತೆ. ಸೊ ನಾನೇನು ಮಾಡ್ತೀನಿ, ವೆಜಿಟೇಬಲ್ಸ್ ಚಾಪ್ ಮಾಡ್ಕೊತೀನಿ. ಟೈಮರ್ ಓಡ್ತಾ ಇದೆ, ನಂಗೆ ಗೊತ್ತಿಲ್ಲ ನಾನು 15 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಅಂತ. ದಿಸ್ ಇಸ್ ಮೈ ಫಸ್ಟ್ ಎಪಿಸೋಡ್ ಆಫ್ ಕುಕಿಂಗ್ ಚಾಲೆಂಜ್. ಬಾಯ್ಲ್ ಆಗಕ್ಕೆ ಶುರು ಆಗಿದೆ. ಸೊ ಈಗ ನಾನು ಪೋಹ ಒಂದು ಸೈಡ್ ಮಾಡಕ್ಕೆ ಇಟ್ಬಿಡ್ತೀನಿ, ಅದ್ರ ಪಾಡಿಗೆ ಅದಾಗುತ್ತೆ. ಫಸ್ಟ್ ಕ್ಯಾರೆಟ್ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಹಾಫ್ ಕಪ್ ಪೀಸ್ ಹಾಕ್ತೀನಿ, ಬಿಕಾಸ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೋಟೀನ್ ಸೋರ್ಸಸ್ ಆಗುತ್ತೆ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ಗೆ. ಸೊ ಇದನ್ನ ಸೀಸನಿಂಗ್ ನಾನು ಸ್ವಲ್ಪ ಸಾಲ್ಟ್ ಹಾಕೋತೀನಿ, ಸ್ವಲ್ಪ ಪಾವ್ ಭಾಜಿ ಮಸಾಲಾನ ಹಾಕೋತೀನಿ. ನಮ್ಗೆ ಇದು ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಸೀಸನಿಂಗು. ಲಾಸ್ಟ್ ಅಲ್ಲಿ ಇನ್ನೊಂದು 2 minutes ಕ್ಯಾಪ್ಸಿಕಮ್ ಸ್ಟೀಮ್ ಆಗಲಿ ಅಂತ. ಸೊ ಇವಾಗ ಪೋಹ ರೆಡಿ ಆಗಿದೆ, ಸ್ಟಿರ್ ಫ್ರೈ ಕೂಡ ರೆಡಿ ಆಗಿದೆ. ಆಫ್ ಮಾಡ್ತೀನಿ. ನಾನು ಶುರು ಮಾಡಿ 8 o'clock ಆಗಿತ್ತು, ಇವಾಗ 8:13 ಆಗಿದೆ. ಇವಾಗ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಒಂದು ಹಾಫ್ ಕಪ್ ಕರ್ಡ್, ಒಂದು 3 tablespoons ರೋಸ್ಟೆಡ್ ಚೆನ್ನ. ಇದರಲ್ಲಿ ಎಷ್ಟು ನ್ಯೂಟ್ರಿಷನ್ ಇದೆ ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಅಂಡ್ ನಾನು ಪ್ರೊಫೆಷನಲ್ ಅಲ್ಲ, ನಾನೇನು ತಿಂತೀನಿ ಒಂದು ಬ್ಯಾಲೆನ್ಸ್ಡ್ ಆಗಿ, ಆಮೇಲೆ ಕ್ವಿಕ್ ಆಗಿ ಹೇಗೆ ಮಾಡ್ಕೋತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ.